ವಿಶ್ವಕರ್ಮ ಸಮುದಾಯದ ಬಗ್ಗೆ ಯೋಚನೆ ಮಾಡಿ. ನಮ್ಮ ಮನೆಯಲ್ಲಿ ನಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವಂತಹ ಪುಟ್ಟ ಮಂಟಪದೊಳಗಿನ ದೇವರ ಬಿಂಬದಿಂದ ತೊಡಗಿ ಅಲ್ಲೆಲ್ಲೋ ಬಾನೆತ್ತರಕ್ಕೆ ನಿಂತ ಬಾಹುಬಲಿಯವರೆಗೆ ವಿಗ್ರಹಗಳನ್ನು ಕಡಿದುಕೊಟ್ಟ ವಿಶ್ವಕರ್ಮ ಸಮುದಾಯ ನಮಗೆ ಗೌರವಾರ್ಹ ಅಲ್ವಾ? ಮಂದಿರ, ಮಸೀದಿ, ಚರ್ಚ್ಗಳನ್ನು ಭೇದವಿಲ್ಲದೆ ಅವುಗಳನ್ನು ರೂಪಿಸಿಕೊಟ್ಟ ಸಮುದಾಯ ನಮಗೆ ಆದರ್ಶ ಅಲ್ವಾ? ರಾಮಚಂದ್ರರಾವ್ ಅನ್ನುವಂತಹ ವಿದ್ವಾಂಸರೊಂದು ಮಾತನ್ನು ಹೇಳಿದ್ದಾರೆ. ವಿಶ್ವಕರ್ಮ ಸಮುದಾಯ ಈ ಗುಡಿ, ಗೋಪುರ, ಮಠ ಮಂದಿರಗಳನ್ನು ನಿರ್ಮಿಸದೆ ಹೋಗುತ್ತಾ ಇದ್ದರೆ ಭಾರತೀಯ ಸಂಸ್ಕೃತಿಯ ಗತಿಯೇನಾಗ್ತಿತ್ತು ಅಂತ ಪ್ರಶ್ನೆ ಮಾಡುತ್ತಾರವರು. ಅಂದ್ರೆ ಇವತ್ತಿಗೆ ಭಾರತದ ಕಡೆಗೆ ಶಿಲ್ಪ ವೈಭವವನ್ನು ಕಣ್ಣುತುಂಬಿಕೊಳ್ಳುವುದಕ್ಕೆ ಬರುವುದಾದರೆ ಆ ವಿಶ್ವಕರ್ಮ ಸಮುದಾಯದ ಕೊಡುಗೆಯನ್ನು ನಾವು ಮರೆಯುವುದಕ್ಕೆ ಸಾಧ್ಯವೇ? ಯೋಚನೆ ಮಾಡಿ. ನಾವು, ನಮ್ಮ ಪೂರ್ವಿಕರು, ಅದರಿಂದ ಹಿಂದೆ ನಮ್ಮಮ್ಮ ಅಲ್ಲೆಲ್ಲೋ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡ್ತಾ ನಮ್ಮನ್ನು ತೂಗುತ್ತಾ ಇದ್ಲಲ್ಲ. ಮಕ್ಕಳೇ, ನಾವು ಮಲಗುವುದಕ್ಕೆ ಅಲ್ಲ, ನಮ್ಮ ಹಿರಿಯರು ಮಲಗುವುದಕ್ಕೆ ಬೇಕಾದ ತೊಟ್ಟಿಲು ಮಾಡಿಕೊಟ್ಟ ಸಮುದಾಯದ ಬಗೆಗೆ ನಮಗೆ ಅಭಿಮಾನವಿಲ್ಲದೆ ಇದ್ರೆ ಹೇಗೆ?